ನನ್ನ ರಾಜಕೀಯ ಚಾನೆಲ್ ಬಂದ್ ಆಗಿದೆ. ಇರುವುದು ಒಂದೇ ಸಂವಿಧಾನದ ಚಾನೆಲ್. ಹೀಗೆಂದು ಪತ್ರಕರ್ತರ ಪ್ರಶ್ನೆಗೆ ತಿಳಿಹಾಸ್ಯದೊಂದಿಗೆ ಉತ್ತರಿಸಿದವರು ರಾಜ್ಯ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು. ಮಡಿಕೇರಿಯಲ್ಲಿ ನಡೆದ ಬ್ಯಾರಿ ಸಮ್ಮೇಳನಕ್ಕೆ ಆಗಮಿಸಿದ್ದ ಖಾದರ್ ಅವರನ್ನು ಮಾಧ್ಯಮಗಳು ಅಡ್ಡಗಟ್ಟಿದವು. ರಾಜ್ಯದ ರಾಜಕೀಯ ವಿದ್ಯಮಾನಗಳು ಹಾಗೂ ಬೆಳವಣಿಗೆಗಳ ಬಗ್ಗೆ ಪ್ರಶ್ನೆಗಳು ಬರುತ್ತವೆ ಎಂದು ನಿರೀಕ್ಷಿಸಿದ ಖಾದರ್ ಬ್ಯಾರಿ ಸಮ್ಮೇಳನದ ಬಗ್ಗೆ ಮಾತು ಆರಂಭಿಸಿದ್ರು. ಇದಾದ ಬಳಿಕ ಮಾಧ್ಯಮಗಳು ರಾಜಕೀಯ ಸಂಬಂಧಿತ ಪ್ರಶ್ನೆಗಳನ್ನು ಕೇಳಿದವು. ಸಂಪುಟ ಪುನರ್ರಚನೆ, ಕುರ್ಚಿ ಜಗಳ, ಸಚಿವರ ಹೈಕಮಾಂಡ್ ಭೇಟಿ ಇತ್ಯಾದಿಗಳ ಬಗ್ಗೆ ತೂರಿ ಬಂದ ಪ್ರಶ್ನೆಗೆ ಖಾದರ್ ಯಾವುದೂ ತಮಗೆ ಗೊತ್ತೇ ಇಲ್ಲ ಎಂದರು. ನನ್ನ ರಾಜಕೀಯ ಚಾನೆಲ್ ಬಂದ್ ಆಗಿದೆ. ಇರುವುದು ಸಂವಿಧಾನದ ಚಾನೆಲ್ ಮಾತ್ರ ಎಂದು ಖಾದರ್ ನಗುತ್ತಲೇ ಹೇಳಿದರು. ಕರ್ನಾಟಕ ರಾಜ್ಯ ಬ್ಯಾರಿ ಅಕಾಡೆಮಿ ವತಿಯಿಂದ ರಾಜ್ಯ ಮಟ್ಟದ ಬ್ಯಾರಿಯ ಸಂಸ್ಕೃತಿ ಮತ್ತು ಬ್ಯಾರಿಯ ಪರಂಪರೆಯ ಒಂದು ಸಮ್ಮೇಳನ ಇವತ್ತು ಮಡಿಕೇರಿ ಘಟಕದ ಹಮ್ಮಿಕೊಂಡಿದ್ದಾರೆ. ಕೊಡಗು ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ಮುಖಾಂತರ. ಅದಕ್ಕಾಗಿ ಬಹುಶಃ ಇದರಲ್ಲಿ ಭಾಗವಹಿಸಲಿಕ್ಕೆ ನಾನು ಇವತ್ತು ಬಂದಿದ್ದೇನೆ. ಮತ್ತು ಮಡಿಕೇರಿ ಪ್ರದೇಶ ಬರಲಿಕ್ಕೆ ಅತ್ಯಂತ ನನಗೆ ಸಂತೋಷ. ಎಲ್ಲ ಅತ್ಯಂತ ಪ್ರೀತಿಯ ಸೌಹಾರ್ದತೆ, ಒಂದು ಸೋದರತೆ ಒಂದು ನಾಡಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ನಿಮ್ಮಿಂದ ಮಾತ್ರ ಗೊತ್ತಿದೆ, ನನಗೇನು ವಿಷಯ ಗೊತ್ತಿಲ್ಲ. ಮತ್ತು ನನ್ನ ರಾಜಕೀಯ ಚಾನಲ್ ಈಗ ಬಂದಾಗಿದೆ. ನನ್ನ ಸಂವಿಧಾನ ಚಾನಲ್ ಮಾತ್ರ ಇದು ಓಪನ್ ಇದೆ. ಅದನ್ನು ನೋಡುವ. ಬಳಿಕ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರ್ಗೌಡ, ಸಂಪುಟ ಪುನರ್ರಚನೆ ಹೈಕಮಾಂಡ್ಗೆ ಬಿಟ್ಟದ್ದು ಎಂದರು. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಆಸೆ ಇದ್ದೇ ಇರುತ್ತದೆ ಎಂದ ಅವರು, ಸಿಎಂ ಕುರ್ಚಿಯ ಬಗ್ಗೆ ಮಂತರ್ ಕೇಳಿ ಯಾರೂ ನಿರ್ಧರಿಸೋದಿಲ್ಲ. ನಮ್ಮದೇನಿದ್ದರೂ ಉಳಿದಿರುವ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದು, ಕ್ಷೇತ್ರಕ್ಕೆ ಅನುದಾನ ತರೋದು ಮಾತ್ರ ಎಂದು ಮಂತರ್ ಹೇಳಿದರು. ಚರ್ಚೆಗಳು ನಿರಂತರವಾಗಿ ನಡೀತಾ ಇರ್ತದೆ. ಮಾತ್ರ ಹೈಕಮಾಂಡ್ ಇನ್ನೊಂದ್ಸಲಿ ನೀವು ಪದೇ ಪದೇ ಏನು ಸುತ್ತಮುತ್ತ ಬಳಸರು ಗಿಳಿಸರು ನಮ್ಮ ಮಾತು ಒಂದೇ. ಹೈಕಮಾಂಡ್ ಫೈನಲ್ ಏನು ತೀರ್ಮಾನ ಮಾಡುತ್ತೆ ಅದೇ ನಾವು ಬದ್ದಾಗಿದ್ದೀವಿ. ನೀವು ಹೇಳ್ದಂಗೆ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರ್ತದೆ, ಅಂದರೆ ಗ್ರ್ಯಾಜುಯೇಷನ್ ಮಾಡಲಿಕ್ಕೆ. ಈಗ ಒಂದ್ಸಲಿ MLA ಅವರು ಕೇಳೋಕ್ಕೆ ಆಸೆ ಇರ್ತದೆ, ಸೀನಿಯರ್ MLAಗಳು ಮಿನಿಟ್ಸ್ ಆಗೋಕ್ಕೆ ಆಸೆ ಇರ್ತದೆ. ಅದ್ರ ವಿಚಾರದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ದಾಗಿದ್ದೀವಿ. CM ಪ್ಲಸ್ ಕುರ್ಚಿ ಬದಲಾವಣೆಗೆ ಮಂತರ್ ಕೇಳ್ಬಿಟ್ಟು ಏನು ಮಾಡೋದಿಲ್ಲ. ಹೈಕಮಾಂಡ್ ಯಾವ ರೀತಿಯಲ್ಲಿ ತೀರ್ಮಾನ ಮಾಡ್ತಾರೆ ಅದು ಮಾಡಲಿ. ನಮಗೇನು ಅಂತಂದರೆ ಇನ್ನು 2 ವರ್ಷ ನಮಗೆ ಕಾಲ ಇದೆ. ಆ 2 ವರ್ಷ 78ನೇ ಇಸ್ವಿ ಗಂಟ ಅದ್ಭುತವಾಗಿ ಆಡಳಿತ ಕೊಡೋದಂತೂ ನಮ್ಮ ಜವಾಬ್ದಾರಿ. ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ತರೋದಂತ ನಮ್ಮ ಜವಾಬ್ದಾರಿ ಇದೆ. ಆ ವಿಚಾರದಲ್ಲಿ ನಮಗೆ ಆದಷ್ಟು ನಮ್ಮ ಕೆಲಸ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಅಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ನಮ್ಮ ಕ್ಷೇತ್ರದ ಕೆಲಸನೂ ಅದ್ಭುತವಾಗಿ ನಾವು ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಮಂತರ್ಗೌಡ, ಕಾಂಗ್ರೆಸ್ ಹೈಕಮಾಂಡ್ ಇರೋದು ದಿಲ್ಲಿಯಲ್ಲಿ. ನಾನು ಕೂಡ ದಿಲ್ಲಿಗೆ ಆಗಿಂದಾಗೆ ಹೋಗ್ತೇನೆ. ಹಾಗೆಂದು ದಿಲ್ಲಿಗೆ ಹೋದವರೆಲ್ಲ ಸಂಪುಟ ಪುನರ್ರಚನೆ ಹಿನ್ನೆಲೆಯಲ್ಲಿ ಹೋಗಿದ್ದಾರೆ ಎಂದು ಭಾವಿಸುವುದು ಸರಿಯಲ್ಲ ಎಂದರು. ಚಿತ್ತಾರ ನ್ಯೂಸ್, ಮಡಿಕೇರಿ.